ನಮಸ್ಕಾರ. ಇವತ್ತು ನಾವು ಜೂಲಿಯಾ ಆಸ್ಟನ್ ಅವರ ಆಫ್ಟರ್ ದಿ ಐಡಿಯಾ ಪುಸ್ತಕದ ಕುರಿತು ಮಾತಾಡೋಣ. ಒಂದು ಅದ್ಭುತವಾದ ಸ್ಟಾರ್ಟ್ಅಪ್ ಐಡಿಯಾ ಬಂದ ನಂತರದ ಹಂತ ಏನು? ಆಲೋಚನೆ ಒಂದಿದ್ರೆ ಸಾಕಾಗುತ್ತಾ ಅಥವಾ ಅದನ್ನ ಕಾರ್ಯರೂಪಕ್ಕೆ ತರೋದೇ ಹಸಲಿ ಚಾಲೆಂಜ್ ಆಗಿರುತ್ತಾ? ಬನ್ನಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ನೋಡಿ, ಈ ಒಂದು ವಾಕ್ಯದಲ್ಲೇ ಇಡೀ ವಿಷಯದ ಸಾರಾಂಶ ಅಡಗಿದೆ. ಒಂದು ಐಡಿಯಾ ಅನ್ನೋದು ರೇಸ್ನ ಸ್ಟಾರ್ಟಿಂಗ್ ಲೈನ್ ಇದ್ದ ಹಾಗೆ ಅಷ್ಟೇ. ಆದರೆ ರೇಸ್ ಗೆದ್ದು ಗುರಿ ಮುಟ್ಟೋಕೆ ಬೇಕಾಗಿರೋದು ಕಾರ್ಯಾಚರಣೆಯ ಶ್ರೇಷ್ಠತೆ ಅನ್ನೋ ಒಂದು ಪವರ್ಫುಲ್ ಇಂಜಿನ್. ಹಾಗಿದ್ರೆ ಏನಿದು ಕಾರ್ಯಾಚರಣೆಯ ಶ್ರೇಷ್ಠತೆ? ಬನ್ನಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಇಲ್ಲಿಂದ ನಮ್ಮ ಚರ್ಚೆಯ ಆಳಕ್ಕೆ ಇಳಿಯೋಣ. ಪ್ರಪಂಚವನ್ನೇ ಬದಲಾಯಿಸಬಲ್ಲ ಎಷ್ಟೋ ಅದ್ಭುತ ಐಡಿಯಾಗಳು ಸರಿಯಾದ ಒಂದು ಆಪರೇಷನಲ್ ಸಿಸ್ಟಮ್ ಇಲ್ಲದೆ ವಿಫಲವಾಗಿವೆ. ಕೇವಲ ಏನು ಮಾಡಬೇಕು ಅನ್ನೋದರ ಮೇಲೆ ಗಮನ ಇಟ್ಟು ಹೇಗೆ ಮಾಡಬೇಕು ಅನ್ನೋದನ್ನ ಮರೆತುಬಿಟ್ರೆ ಏನಾಗತ್ತೆ ಗೊತ್ತಾ? ಹಾಗಿದ್ರೆ ಈ ಕಾರ್ಯಾಚರಣೆಯ ಶ್ರೇಷ್ಠತೆ ಅಂದ್ರೇನು? ಕೇಳೋಕೆ ಇದೇನೋ ದೊಡ್ಡ ಪದ ಅಂತ ಅನ್ಸ್ಬೋದು ಅಲ್ವಾ? ಆದ್ರೆ ಇದರ ಅರ್ಥ ತುಂಬಾನೇ ಸರಳ. ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ಒಂದು ಕಾಫಿ ಶಾಪ್ ದಿನಕ್ಕೆ 10 ಕಪ್ ಕಾಫಿ ಮಾಡೋಷ್ಟೇ ಸುಲಭವಾಗಿ 100 ಕಪ್ ಕೂಡ ಮಾಡಗಲ್ಗಿತ್ತೆ. ಅದು ಕಾರ್ಯಾಚರಣೆಯ ಶ್ರೇಷ್ಠತೆ. ಅಂದ್ರೆ ಕಂಪನಿ ಬೆಳೆದಂತೆಲ್ಲ ಅದರ ವ್ಯವಸ್ಥೆಗಳು ಕುಸಿಬಾರ್ದು, ಬದಲಿಗೆ ಇನ್ನಷ್ಟು ಬಲಿಷ್ಠವಾಗಬೇಕು. ಒಂದು ಐಡಿಯಾ ಎಷ್ಟೇ ಬ್ರಿಲಿಯಂಟ್ ಆಗಿದ್ರೂ ಅದನ್ನ ಶುರು ಮಾಡುವಾಗ ಹೆಚ್ಚಿನವರು ಕೆಲವು ಸಾಮಾನ್ಯ ತಪ್ಪುಗಳನ್ನ ಮಾಡೇ ಮಾಡ್ತಾರೆ. ಯಾಕಂದ್ರೆ ಏನು ಮಾಡಬೇಕು ಅನ್ನೋ ಎಕ್ಸೈಟ್ಮೆಂಟ್ನಲ್ಲಿ ಹೇಗೆ ಮಾಡಬೇಕು ಅನ್ನೋ ಡಿಸಿಪ್ಲಿನ್ ಮರ್ತೋಗುತ್ತೆ. ಅದೇನ್ ತಪ್ಪುಗಳು ಅಂತ ಒಂದೊಂದಾಗಿ ನೋಡೋಣ. ಈ ಸ್ಲೈಡ್ನಲ್ಲಿರೋ ವಿಷಯಗಳನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ಇಲ್ಲಿ ಪ್ರತಿಯೊಂದು ತಪ್ಪು ಅದರ ಪರಿಣಾಮಕ್ಕೆ ಹೇಗೆ ನೇರವಾಗಿ ಕಾರಣವಾಗುತ್ತೆ ಅನ್ನೋದು ಸ್ಪಷ್ಟವಾಗಿದೆ. ಮೊದಲನೇದಾಗಿ, ಬರೀ ಐಡಿಯಾ ಬಗ್ಗೆನೇ ಯೋಚಿಸ್ತಾ ಕೂತ್ರೆ ಅದನ್ನ ನಿಜ ಮಾಡೋಕೆ ಬೇಕಾದ ಸಿಸ್ಟಮ್ ಕಟ್ಟೋದನ್ನೇ ಮರ್ತ್ಬಿಡ್ತೀವಿ. ಇನ್ನು ನಮ್ ಜೊತೆ ಕೆಲಸ ಮಾಡೋರಿಗೆ ಏನ್ ಮಾಡ್ಬೇಕು, ಹೇಗೆ ಮಾಡಿದ್ರೆ ಯಶಸ್ಸು ಅಂತ ಸರಿಯಾಗಿ ಹೇಳ್ದೇ ಇದ್ರೆ ಅವರಿಂದ ಒಳ್ಳೆ ರಿಸಲ್ಟ್ಸ್ ಹೇಗ್ತಾನೆ ನಿರೀಕ್ಷೆ ಮಾಡೋಕ್ಕಾಗತ್ತೆ ಅಲ್ವಾ? ಹೀಗೆ ಒಂದೊಂದು ತಪ್ಪು ಸರಪಳಿಯಂತೆ ಇನ್ನೊಂದು ದೊಡ್ಡ ಸಮಸ್ಯೆಗೆ ಕಾರಣವಾಗುತ್ತೆ. ಸರಿ, ಇಷ್ಟೊತ್ತು ಸಮಸ್ಯೆಗಳ ಬಗ್ಗೆ ಮಾತಾಡ್ವಿ. ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ. ಈ ಸಾಮಾನ್ಯ ತಪ್ಪುಗಳನ್ನ ಸರಿಪಡಿಸಿಕೊಂಡು ಒಂದು ಸ್ಟ್ರಾಂಗ್ ಕಂಪನಿಯನ್ನ ಕಟ್ಟೋದು ಹೇಗೆ, ಅದಕ್ಕೆ ಬೇಕಾದ ಮೂಲಭೂತ ತತ್ವಗಳು ಏನು ಅಂತ ಈಗ ನೋಡೋಣ. ಯಾವುದೇ ಒಂದು ಸಕ್ಸಸ್ಫುಲ್ ಕಂಪನಿಯ ಸೀಕ್ರೆಟ್ ಇರೋದೇ ಈ 2 ವಿಷಯಗಳ ಬ್ಯಾಲೆನ್ಸ್ನಲ್ಲಿ. ಉತ್ಸಾಹ ಮತ್ತೆ ವಿಷನ್ ಅನ್ನೋದು ಗಾಡಿಗೆ ಹಾಕೋ ಪೆಟ್ರೋಲ್ ಇದ್ದ ಹಾಗೆ. ಅದು ಇಲ್ಲ ಅಂದ್ರೆ ಗಾಡಿ 1 ಇಂಚು ಮುಂದೆ ಹೋಗಲ್ಲ. ಆದ್ರೆ ಪ್ರಕ್ರಿಯೆ ಮತ್ತೆ ರಚನೆ ಅನ್ನೋದು ಆ ಪೆಟ್ರೋಲ್ ಬಳಸಿ ಗಾಡಿನ ಸ್ಮೂತ್ ಆಗಿ ಓಡಿಸೋ ಇಂಜಿನ್ ಅಲ್ವಾ? ಇಂಜಿನ್ ಇಲ್ದೆ ಪೆಟ್ರೋಲ್ ಇದ್ರೆ ಏನ್ ಪ್ರಯೋಜನ? ಪೆಟ್ರೋಲ್ ಇಲ್ದೆ ಇಂಜಿನ್ ಇದ್ರೂ ಅಷ್ಟೇ. ಹಾಗಿದ್ರೆ ಈ ಬ್ಯಾಲೆನ್ಸ್ ತರೋದು ಹೇಗೆ? ಮೊದಲನೇದಾಗಿ, ನಿಮ್ಮ ಟೀಮ್ನಲ್ಲಿರೋ ಪ್ರತಿಯೊಬ್ಬರಿಗೂ ಅವರ ಗೋಲ್ ಏನು, ಅವರ ಜವಾಬ್ದಾರಿ ಏನು ಅಂತ ಕ್ಲಿಯರ್ ಆಗಿ ಹೇಳಿ. ಶುರುವಿನಿಂದಲೇ ಒಂದು ಡಿಸಿಪ್ಲಿನ್ ಇರಲಿ. ಆದ್ರೆ ನೆನಪಿಡಿ, ಈ ಡಿಸಿಪ್ಲಿನ್ ಕ್ರಿಯೇಟಿವಿಟಿಗೆ ಅಡ್ಡಿಯಾಗಬಾರ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಕಂಪನಿನಲ್ಲಿರೋ ಪ್ರತಿಯೊಬ್ಬರಿಗೂ ಇದು ನಮ್ಮ ಕಂಪನಿ ಅನ್ನೋ ಒಂದು ಫೀಲ್ ಬರಬೇಕು. ಆ ಓನರ್ಶಿಪ್ ಭಾವನೆ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿಯವರೆಗೆ ನಾವು ಥಿಯರಿ ಬಗ್ಗೆ ಮಾತಾಡಿದ್ವಿ. ಈಗ ಲೀಡರ್ಗಳು ಇದನ್ನೆಲ್ಲ ತಮ್ಮ ಕಂಪನಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಗೆ ಅಳವಡಿಸ್ಕೊಳ್ಬೋದು ಅನ್ನೋದಕ್ಕೆ ಒಂದು ಆಕ್ಷನ್ ಪ್ಲಾನ್ ನೋಡೋಣ. ಈ 5 ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಯಾವುದೇ ಲೀಡರ್ ತಮ್ಮ ಕಂಪನಿಯಲ್ಲಿ ಒಂದು ಅದ್ಭುತವಾದ ಆಪರೇಷನಲ್ ಸಿಸ್ಟಮ್ ಕಟ್ಟಬಹುದು. ಫಸ್ಟ್, ನಿಮ್ಮ ಸಿಸ್ಟಮಲ್ಲಿ ಈಗ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಿ. ಆಮೇಲೆ ಪ್ರತಿಯೊಬ್ಬರಿಗೂ ಅವರ ಕೆಲಸದಲ್ಲಿ ಸಕ್ಸೆಸ್ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ತಿಳಿಸಿ. ಸರಳವಾದ ಆದ್ರೆ ಕಂಪನಿ ಬೆಳೆದಂತೆಲ್ಲ ವಿಸ್ತರಿಸೋಕೆ ಆಗುವಂತಹ ಸಿಸ್ಟಮ್ಗಳನ್ನ ಬಳಸಿ. ಮತ್ತು ಕೊನೆಯದಾಗಿ, ಪ್ರತಿದಿನ ಮಾಡೋ ಚಿಕ್ಕಪುಟ್ಟ ಕೆಲಸಗಳು ಕೂಡ ಕಂಪನಿಯ ದೊಡ್ಡ ಗುರಿಗೆ ಹೇಗೆ ಕನೆಕ್ಟ್ ಆಗಿದೆ ಅನ್ನೋದನ್ನ ಎಲ್ಲರಿಗೂ ಅರ್ಥ ಮಾಡಿಸಿ. ಸರಿ, ನಾವೀಗ ಈ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಜೂಲಿಯಾ ಆಸ್ಟನ್ ಅವರ ಪುಸ್ತಕದಿಂದ ನಾವು ಕಲಿಬೇಕಾದ ಅತಿ ಮುಖ್ಯವಾದ ಪಾಠ ಏನು ಅನ್ನೋದನ್ನ ಈಗೊಮ್ಮೆ ನೆನಪು ಮಾಡ್ಕೊಳ್ಳೋಣ. ಇದೇ ನೋಡಿ ಫೈನಲ್ ಟೇಕ್ಅವೇ. ಐಡಿಯಾಗಳು ಖಂಡಿತ ಬೇಕು, ಅವು ತುಂಬಾನೇ ಬೆಲೆ ಬಾಳುವಂಥವು. ಆದರೆ ಆ ಐಡಿಯಾಗಳನ್ನ ರಿಯಾಲಿಟಿಗೆ ತರೋ ಶಕ್ತಿ, ಶಿಸ್ತು ಮತ್ತು ಸಿಸ್ಟಮ್ ಇಲ್ಲ ಅಂದ್ರೆ ಅವು ಕೇವಲ ಕನಸಾಗಿ ಉಳಿದು ಬಿಡ್ತವೆ. ನಿಜವಾದ ಸಕ್ಸಸ್ ಇರೋದು ಐಡಿಯಾದಲ್ಲಿ ಅಲ್ಲ, ಅದನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ. ಕೊನೆಯದಾಗಿ ಒಂದು ಪ್ರಶ್ನೆ. ನಿಮ್ಮಲ್ಲಿ ಜಗತ್ತನ್ನೇ ಬದಲಾಯಿಸಬಲ್ಲ ಒಂದು ಅದ್ಭುತ ಐಡಿಯಾ ಇರಬಹುದು, ನಿಜ. ಆದ್ರೆ ಆ ಐಡಿಯಾ ಅನ್ನೋ ರಾಕೆಟ್ಗೆ ಶಕ್ತಿ ತುಂಬಿ ಅದನ್ನ ಆಕಾಶಕ್ಕೆ ಕೊಂಡೊಯ್ಯೋಕೆ ಬೇಕಾದ ಪವರ್ಫುಲ್ ಇಂಜಿನ್ ಅಂದ್ರೆ ಒಂದು ಬಲಿಷ್ಠವಾದ ಆಪರೇಷನಲ್ ಸಿಸ್ಟಮ್ ನಿಮ್ ಹತ್ರ ರೆಡಿ ಇದೆಯಾ? ಯೋಚನೆ ಮಾಡಿ ನೋಡಿ.